ಲೂಪಸ್ ಅಂದರೆ ಏನು? ಲೂಪಸ್ ಅಥವಾ ಸಿಸ್ಟಮಿಕ್ ಲೂಪಸ್ ಎರಿಥೆಮಟೋಸಸ್ ಅನ್ನೋದು ಒಂದು ರೀತಿಯಾದಂಥ ಆಟೋ ಇಮ್ಯೂನ್ ಡಿಸೀಸ್. ಈ ಕಾಯಿಲೆನಲ್ಲಿ ಬೇಡದೇ ಇರುವಂಥ ಕೆಲವೊಂದು ಆ್ಯಂಟಿಬಾಡೀಸ್ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗಿ ಅದು ಯಾವ ಯಾವ ಅಂಗಗಳ ಮೇಲೆ ಕೂತ್ಕೊಳ್ಳುತ್ತೋ ಅಲ್ಲಿ ಎಲ್ಲ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಲೂಪಸ್ ಅನ್ನೋ ಕಾಯಿಲೆನಲ್ಲಿ ಏನೇನು ಲಕ್ಷಣಗಳು ಕಾಣಿಸ್ಕೋಬೋದು? ಕಾಮನ್ ಆಗಿ ನಾವು ನೋಡೋದು ಚರ್ಮದಲ್ಲಿ ಎಷ್ಟೊಂದು ರೀತಿ ತೊಂದರೆಗಳು, ಅಂದರೆ ಸ್ಕಿನ್ ರ್ಯಾಷಸ್, ಮುಖದಲ್ಲಾಗ್ಬೋದು, ಕತ್ತಿನಲ್ಲಾಗ್ಬೋದು, ಅಥವಾ ಕೈ ಕಾಲು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗುವಂಥ ಭಾಗಗಳು ಏನಿರುತ್ತೆ ಅಲ್ಲಿ ರ್ಯಾಷಸ್ ಕಾಣಿಸ್ಕೋಬೋದು. ಕೀಲ್ಗಳು ನೋವು ಬರೋವಂಥದ್ದು, ಸ್ಟಿಫ್ನೆಸ್ ಆಗುವಂಥದ್ದು, ಕಾಲು ಊತ, ಮುಖ ಊತ, ತುಂಬ ಜಾಸ್ತಿ ಕೂದಲು ಉದುರೋದು, ಮತ್ತು ಬೇರೆ ಕೆಲವೊಂದು ರೀತಿಯಾದಂಥ ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೋಬೋದು. ಲೂಪಸ್ ಬರೀ ಇಷ್ಟಕ್ಕೆ ಸೀಮಿತವಾಗಿರದೆ ಒಳಗಿನ ಅಂಗಗಳಿಗೂ ಕೂಡ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ತುಂಬ ಸಾಮಾನ್ಯವಾಗಿ ನಾವು ನೋಡೋದು ಕಿಡ್ನಿಗಳಲ್ಲಿ ತೊಂದರೆ ಆಗ್ಬೋದು, ಲೂಪಸ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಅದೇ ರೀತಿ ಲಂಗ್ಸ್, ಲಿವರ್, ಹಾರ್ಟ್, ಬ್ರೈನ್ ಎಲ್ಲದಕ್ಕೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರತಿಯೊಂದು ಲೂಪಸ್ ಪೇಷಂಟಲ್ಲೂ ಕೂಡ ಇದೆಲ್ಲ ತೊಂದರೆಗಳು ಇರೋದಿಲ್ಲ. ಮೋಸ್ಟ್ ಆಫನ್ ಚಿಕ್ಕದಾದಂಥ ತೊಂದರೆಗಳಷ್ಟೇ ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರಲ್ಲಿ ಮಾತ್ರ ಕಾಂಪ್ಲಿಕೇಶನ್ಸ್ ಇರುತ್ತೆ. ಯಾರಿಗೆ ಯಾವ ರೀತಿ ತೊಂದರೆ ಇರುತ್ತೋ ಅದಕ್ಕೆ ತಕ್ಕಂಗೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಎಷ್ಟು ಬೇಗ ಲೂಪಸ್ ಅನ್ನೋ ಕಾಯಿಲೆನ ಕಂಡು ಹಿಡಿತೀವೋ, ಎಷ್ಟು ಬೇಗ ಚಿಕಿತ್ಸೆ ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದು. ಆದಷ್ಟು ಡ್ಯಾಮೇಜ್ ಕಡಿಮೆ ಆಗುತ್ತೆ, ಆದಷ್ಟು ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವ್ದಾದ್ರು ಈ ರೀತಿ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಆದಷ್ಟು ಬೇಗ ತೋರಿಸ್ಕೊಂಡು ಚಿಕಿತ್ಸೆ ಪಡೆಯೋದ್ರಿಂದ ನೀವು ಕೂಡ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು.